ಸುಪ್ರೀಂ ಕೋರ್ಟ್ನವರು ಎಲ್ಲ ಸರ್ಕಾರಗಳಿಗೆ ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಟ್ಟಿದ್ದಾರೆ. ಪಾದಾಚಾರಿ ಮಾರ್ಗದಲ್ಲಿ ಪಾದಾಚಾರಿಗಳು ಪೆಡೆಸ್ಟ್ರಿಯನ್ಸ್ ಫುಟ್ಪಾತಲ್ಲಿ ಓಡಾಡೋದು ದೇಶದ ನಾಗರಿಕರ ಮೂಲಭೂತ ಹಕ್ಕು, ಫಂಡಮೆಂಟಲ್ ರೈಟ್ ಅಂತ ಸುಪ್ರೀಂ ಕೋರ್ಟ್ನವರು ಆದೇಶ ಹೊರಡಿಸಿದ್ದಾರೆ. ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಈಗ ದೇಶದ ಕಾನೂನು ಪಾದಾಚಾರಿ ಮಾರ್ಗಗಳಲ್ಲಿ ಫುಟ್ಪಾತ್ಗಳಲ್ಲಿ ಜನ ಓಡಾಡೋದಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂಥದ್ದು ದೇಶದ ಕಾನೂನಾಗಿದೆ. ಅದನ್ನು ಅನುಷ್ಠಾನ ಮಾಡಬೇಕು ಅಂತ ನಾವು ಎಲ್ಲ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇವೆ. ಅದರ ಪ್ರಕಾರವಾಗಿ GBA ವ್ಯಾಪ್ತಿಯಲ್ಲಿ ಕಾರ್ಪೊರೇಷನ್ ಲಿಮಿಟಲ್ಲಿ ಕಮಿಷನರ್ ಅವರು, ಪೊಲೀಸ್ನವರು ಎಲ್ಲ ಅಧಿಕಾರಿಗಳು ಸೇರಿ ಈಗ ಇರುವ ಒಟ್ಟು ರಸ್ತೆಗಳ ಪೈಕಿ ನಮ್ಮ ಬೆಂಗಳೂರಲ್ಲಿ 14-15 ಸಾವಿರ ಕಿಲೋಮೀಟರ್ ರಸ್ತೆ ಇದೆ. ಅದರಲ್ಲಿ ಸದ್ಯಕ್ಕೆ ಒಂದು 2,000 ಕಿಲೋಮೀಟರ್ ಅಂದರೆ ಒಂದು ಲೆಸ್ ದೆನ್ 20%ಗಿಂತ ಕಡಿಮೆ, ಒಂದು 15% ರಸ್ತೆಗಳಲ್ಲಿ ಮಾತ್ರ. ಒಟ್ಟು ರಸ್ತೆಗಳಲ್ಲಿ 15,000 ಕಿಲೋಮೀಟ್ರ್ ಮೇಲೆ ಇದ್ದರೆ 2,000 ಕಿಲೋಮೀಟ್ರ್ ಮಾತ್ರ ಎಲ್ಲಿ ಹೆಚ್ಚಿಗೆ ಜನ ಓಡಾಡುವಂಥ ರಸ್ತೆಗಳಿದ್ದಾವೆ ಅಲ್ಲಿ ಇದನ್ನು ಅನುಷ್ಠಾನ ಮಾಡ್ತಾ ಇದ್ದೇವೆ. ಇದಕ್ಕೆ ಜನ ಸಹಕಾರ ಕೊಡಬೇಕು. ಅಂಗಡಿಗಳವರು ಒತ್ತುವರಿ ಮಾಡಿದರೆ ಅವರೇ ಸ್ವಯಂ ಪ್ರೇರಣೆ ವಾಲಂಟಿಯರ್ ಆಗಿ ಒತ್ತುವರಿಯನ್ನು ಅಂಗಡಿಗಳವರು ಕೂಡ ಹಿಂದಕ್ಕೆ ತಗೋಬೇಕು. ಅವರು ವ್ಯಾಪಾರ ಮಾಡಲಿ, ಅವರ ಜಾಗ ಒಳಗಡೆ ವ್ಯಾಪಾರ ಮಾಡಲಿ. ಫುಟ್ಪಾತು ಸಾರ್ವಜನಿಕರಿಗೆ ಸೇರಿದ್ದು, ಸಾರ್ವಜನಿಕರ ಆಸ್ತಿ ಫುಟ್ಪಾತ್ ಮೇಲೆ ವ್ಯಾಪಾರ ಅಂಗಡಿಗಳು ಮುಂದಕ್ಕೆ ಬಂದು ಒತ್ತುವರಿ ಮಾಡುವಂಥದ್ದು ಕಾನೂನಿಗೆ ವಿರುದ್ಧ ಆಗುತ್ತೆ. ಹಾಗೆ ಕೆಲವರು ಫುಟ್ಪಾತ್ ಮೇಲೆ ಕಾರುಗಳನ್ನ ನಿಲ್ಲಿಸ್ಕೊಳ್ಳೋದು, ಬೈಕ್ಗಳನ್ನ ನಿಲ್ಲಿಸ್ಕೊಳ್ಳೋದು, ಆಮೇಲೆ ಅಂಗಡಿಗಳವರು ಫುಟ್ಪಾತ್ನ ಪಾರ್ಕಿಂಗಿಗೆ ಉಪಯೋಗಿಸ್ಕೊಳ್ಳೋದು, ಈ ರೀತಿ ಎಲ್ಲ ಮಾಡ್ತಾರೆ. ಅವ್ರಿಗೂ ನಾನು ಮನವಿ ಮಾಡ್ತೇವೆ, ಕಾನೂನಿಗೆ ಗೌರವ ಕೊಡಬೇಕು, ಸಹಕಾರ ಕೊಡಬೇಕು. ಎಲ್ಲರೂ ಈ ರೀತಿಯಾಗಿ ಸಹಕಾರ ಕೊಟ್ಟು ಮಾಡಿದರೆ ಬೆಂಗಳೂರಿನಲ್ಲಿ ಜನಗಳ ಬೇಡಿಕೆ ಇದೆ. ಫುಟ್ಪಾತ್ಗಳಲ್ಲಿ ಓಡಾಡೋದು ಕಷ್ಟ ಆಗ್ತಾ ಇದೆ. ಫುಟ್ಪಾತ್ ಓಡಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಜನಗಳ ಬೇಡಿಕೆ ಇದೆ. ವರ್ಷದಲ್ಲಿ 300 ಜನ ಪಾದಾಚಾರಿಗಳು ಬೆಂಗಳೂರಿನಲ್ಲಿ ಆಕ್ಸಿಡೆಂಟ್ಗಳಲ್ಲಿ ಸಾಯ್ತಾ ಇದ್ದಾರೆ. ಯಾಕೆ ಅಂದರೆ ಫುಟ್ಪಾತಲ್ಲಿ ನಡೆಯೋಕ್ಕಾಗೋದಿಲ್ಲ ಅಂತ ರೋಡ್ ಮೇಲೆ ಬಂದು ರೋಡಲ್ಲಿ ಅವರು ಗಾಡಿಗಳು ಒಡೆದು ಸಾಯ್ತಾ ಇದ್ದಾರೆ. ಸೊ 300 ಜನ ಒಂದು ವರ್ಷಕ್ಕೆ ಸಾವನ್ನಪ್ತಾರೆ ಅಂದರೆ ಎಲ್ಲೋ ಒಂದು ಕಡೆ ನಮ್ಮೆಲ್ಲರದು, ಸರ್ಕಾರದ್ದು ಎಲ್ಲರದು ನೈತಿಕ ಜವಾಬ್ದಾರಿ ಇದೆ. ಈ ಸಾವು ನೋವುಗಳನ್ನು ತಪ್ಪಿಸ್ಬೇಕು. ವರ್ಷಕ್ಕೆ 300 ಜನ ಸಾಯ್ತಾ ಇದ್ದಾರೆ ಫುಟ್ಪಾತ್ಗಳಲ್ಲಿ ನಡೆಯೋಕ್ಕಾಗದೆ ರೋಡ್ಗೆ ಬಂದು. ಈ ರೀತಿ ಆಗ್ತಾ ಇದೆ. ಸೊ ಇಲ್ಲೇ ಜನಗಳ ಬೇಡಿಕೆ ಇದೆ, ಫುಟ್ಪಾತಲ್ಲಿ ಓಡಾಡೋದಕ್ಕೆ ನಮಗೆ ಅವಕಾಶ ಇರಬೇಕು ಅಂತ ಬೆಂಗಳೂರಿನ ಜನ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಅದಕ್ಕೆ ಎಲ್ಲರೂ ಸಹಕಾರ ಮಾಡಬೇಕು. ಜನಗಳ ಬೇಡಿಕೆ